ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ತಿಳ್ಕಲ್ ತಾಲೂಕಿನ ಅಧ್ಯಕ್ಷರಿದ್ದಾರೆ, ಬಾಗಲಕೋಟೆ ಅಧ್ಯಕ್ಷರಿದ್ದಾರೆ, ಹಾಗೂ ಇನ್ನೊಂದು ಅಧ್ಯಕ್ಷರು ಮತ್ತು ಪತ್ರಿಕಾಗೋಷ್ಠಿ ಭಾಗಿಯಾಗಿದ್ದಾರೆ. ಮಾಧ್ಯಮದ ಗೆಳೆಯರೇ, ಬಂದ ವಿಶೇಷತೆ ಏನು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಾರಂಭ ಆಗಿ 3 ವರ್ಷ ಅತ್ಯುತ್ತಮವಾಗಿ ಜನರ ಭಾವನೆಗೆ ಸ್ಪಂದಿಸಿ 1,40,000 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ DBT ಮೂಲಕ ತಲುಪಿರ್ತಕ್ಕಂಥದ್ದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬಹಳ ಉತ್ತಮವಾದ ಸರ್ಟಿಫಿಕೇಟ್ ಬಂದಿದೆ. ಅದರಲ್ಲೂ ಮಹಿಳೆಯರ ಸಬಲೀಕರಣ ಬಾಯಲ್ಲ ಕಾರ್ಯರೂಪದಲ್ಲಿ ಅಂತ ಕೀರ್ತಿ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ತಲುಪುತ್ತಾರೆ. ಚುನಾವಣೆಗೆ ಮೊದಲು ನಾವು ಕೊಟ್ಟಂಥ ಭರವಸೆಯನ್ನು ನುಡಿದಂತೆ ಸರ್ಕಾರ ಇವತ್ತು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ. ಇದರ ಉಪಯೋಗವನ್ನು ಮಹಿಳೆಯರು ಪಡೆದುಕೊಳ್ಳಲು ಅನೇಕ ಸಕ್ಸಸ್ ಸ್ಟೋರೀಸ್ ಅವುಗಳಲ್ಲಿ ಕೆಲವರು ಒಳ್ಳೆ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಹಪ್ಪಳ ಮತ್ತು ರೊಟ್ಟಿ ಅಂಗಡಿ ನೋಡಿದ್ದೇನೆ, ಬೆಂಗಳೂರು ಮಾರುವಂಥದ್ದು ಬೋರ್ವೆಲ್ ಹಾಕ್ತಿದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಕೆಲವರಂತೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ದೇವರಿಗೆ ಒಳಗೆ ಮಾಡಿಕೊಟ್ಟಿದ್ದಾರೆ, ಸಾಮೂಹಿಕವಾಗಿ ಲೈಬ್ರರಿ ತೆಗೆದಿದ್ದಾರೆ. ಇವೆಲ್ಲವೂ ಕೂಡ ಜಾಗತಿಕ ಜೀವನದಲ್ಲಿ ಜನತೆ ಮಾಡಿರ್ತಕ್ಕಂಥ ಕೆಲಸ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿಯಾಗಿದೆ. ಅರ್ಥಶಾಸ್ತ್ರದಲ್ಲಿ ಎಲ್ಲರೂ ಕೂಡ ಇದು ಒಳ್ಳೆಯ ಕೆಲಸ, ಇದರಿಂದ ಮಹಿಳೆಯರ ಸಬಲೀಕರಣ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಫಿಲೋಮಿನಾ ಯಾಂಗ್ ಕೂಡ ಬಂದಂಥ ಸಂದರ್ಭದಲ್ಲಿ ಇದು ಸಮಸಮಾಜದ ಚಿಂತನೆ 1900 ಕಾಲದಿಂದ ಕನಕದಾಸರು ಏನು ಬಸವರಾಜ ಅಂಬೇಡ್ಕರ್ ಅಂತ ಹೇಳ್ತೀವೋ ಆ ಇದರಲ್ಲಿ ಸಂವಿಧಾನದ ಅಡಿಯಲ್ಲಿ ಶೋಷಿತ ಸಮಾಜಕ್ಕೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಬೇಕು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಪ್ರಾರಂಭ ಮಾಡಿದಾಗ ಇದು ನಡೆಯಲ್ಲ, ಇದು ಕೊಡಲ್ಲ, ಸರ್ಕಾರ ದಿವಾಳಿ ಆಗುತ್ತೆ ಅಂತ ಘೋಷಣೆ ಮಾಡಿದವರು BT ಭಾಗ್ಯ ಅಂತ ಹೇಳಿ ಜನ ಬೇರೆ ಪಕ್ಷದವರು ಇದಕ್ಕೆ ಅವರು ಜಾರಿ ಮಾಡೋ ಪ್ರಯತ್ನ ಮಾಡೋದು. ಅವರು ಮಹಾರಾಷ್ಟ್ರ ಶುರು ಮಾಡೋದು ನಿಂತೋಯ್ತು, ಮಧ್ಯಪ್ರದೇಶ ಶುರು ಮಾಡೋದು ನಿಂತೋಯ್ತು, ಹರಿಯಾಣ ಮಾಡೋದು ನಿಂತೋಯ್ತು, ರಾಜಸ್ಥಾನ ಮಾಡೋದು ನಿಂತೋಯ್ತು. ಕೊಡ್ತಾ ಇರೋರು ನಾವು ಕರ್ನಾಟಕನೇ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಏನು 15 ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಆರ್ಥಿಕ ಸಬಲತೆಗೆ ಕರ್ನಾಟಕವನ್ನು ಬೆಳೆಸಿರ್ತಕ್ಕಂಥದ್ದು, ಸಲಹಾದಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಮತ್ತು GSTಯಲ್ಲಿ 2ನೇ ಸ್ಥಾನದಲ್ಲಿದೆ. ಇದರ ಅರ್ಥ ಹಣ ರೊಟೇಷನ್ ಆಗೋದ್ರಿಂದ ಟ್ಯಾಕ್ಸ್ ಬರುತ್ತೆ, ಇದೇ ರೀತಿ ಮನುಷ್ಯನ ರೊಕ್ಕ ಓಡಾಡೋದ್ರಿಂದ ಅವನ ಜೀವ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದು ನಾನು 26 ಜಿಲ್ಲೆಗಳನ್ನು ಇದು ಸೇರಿ ಬಾಗಲಕೋಟೆಯನ್ನು ಸೇರಿದ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಒಂದು ನ್ಯೂನತೆಯನ್ನು ನಮ್ಮ ಗ್ಯಾರಂಟಿ ಕಂಡುಹಿಡಿತು. ಏನದು, ಮೃತಪಟ್ಟವರ ಅಕೌಂಟ್ಗೆ ಗೃಹಲಕ್ಷ್ಮಿಗೆ ಹಣ ಹೋಗ್ತಾ ಇದೆ ಅಂತ ಒಂದು ಬಂದ ಮೇಲೆ ನಾವು ಇದನ್ನು ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ. ಇದು 8ನೇ ತಾರೀಕು 9ನೇ ತಿಂಗಳು 2025 ಗೊತ್ತಾಯಿತು. ಗೊತ್ತಾದ ಮೇಲೆ ರಿಪೀಟೆಡ್ ಆಗಿ ಮುಖ್ಯಮಂತ್ರಿಗಳನ್ನು ತಿಳಿಸಿದೆ. ತದನಂತರ ಬೇರೆ ಎಲ್ಲ ಚೀಫ್ ಸೆಕ್ರೆಟರಿಯನ್ನು ತಿಳಿಸಿ 5 ದಿನ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಸಮನ್ವಯ ಇದೆಲ್ಲ ಸೇರಿ ಸಭೆಗಳ ಬಗ್ಗೆ ರಾಜ್ಯಾದ್ಯಂತ ನಾವು ಹೊಡಿಸಿ ಇದನ್ನು ಇಟ್ಟು ಕಲೆಕ್ಟ್ ಮಾಡಿದಾಗ ಮೊದಲನೇ ಲೆಕ್ಕದಲ್ಲಿ 1,40,000 ಜನ ಈ ರೀತಿ ಮೃತಪಟ್ಟಿದ್ದರು. 79 ಕೋಟಿ ರೂಪಾಯಿಗಳು ಅಕೌಂಟಿಂದ ಮಾಡಿದ್ರು. ಅದು ನಾವು ಆಗ್ತಾ ಇರೋದು ಸರಿಯಾದ
ಮಾಡಿಸಿ ನಮ್ಮನ್ನೆಲ್ಲ ಸೇರಿಸಿ ಸಭೆ ತಗೊಂಡಾಗ ಸಭೆಯಲ್ಲಿ ನಮ್ಮ ವಿಷಯದಲ್ಲಿ ಆಪ್ ಕೂಡ ಮಾಡಿದ್ದೇವೆ. ಆಪ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದನ್ನು ನೇರವಾಗಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಹಾರ ಇಲಾಖೆ ಹಾಗೂ ವಿದ್ಯುತ್ ಶಕ್ತಿ ಇಲಾಖೆ ಈ 3 ಇಲಾಖೆಗೆ ಹೆಚ್ಚು ನಮಗೆ ಹಣ ಇದಾಗಬೇಕಾಗಿತ್ತು. ಇದನ್ನು ಹೋದರೆ ಬ್ಯಾಂಕ್ ಅಕೌಂಟ್ ಹೋಗಿದೆ ವಾಪಸ್ ಕೊಡಬೇಕು, ಆ ಸಲುವಾಗಿದೆ. ಆದರೂ ಕೂಡ ಅದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಅನೇಕ ಬ್ಯಾಂಕ್ಗಳಿವೆ, ತಮಿಳುನಾಡು ಬ್ಯಾಂಕ್ ಇದೆ, ಬಾರ್ಡರ್ನಲ್ಲಿ ಕೇರಳ ಬ್ಯಾಂಕ್ ಇದೆ, ಮಹಾರಾಷ್ಟ್ರ ಬ್ಯಾಂಕ್ ಇದೆ, ಆಂಧ್ರ ಬ್ಯಾಂಕ್ ಇದೆ, ಸೆಂಟ್ರಲ್ ಬ್ಯಾಂಕ್ಗಳಿವೆ. ಇವುಗಳೆಲ್ಲ ಕೋಟೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 15,000 ಕೋಟಿ ವಾಪಸ್ ಬಂದಿದೆ. ಈಗ ಇನ್ನೂ 100 ಕೋಟಿ ತರಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಮುಖ್ಯಮಂತ್ರಿಗಳ ಆದೇಶ ಕೊಟ್ಟ ಮೇಲೆ ನಾನು ಹಿಂದೆ 26 ಜಿಲ್ಲೆಗಳು ಸುತ್ತಿದ್ದೇನೆ. ಇವಾಗ ನಾನು ಇನ್ನೊಂದು ರೌಂಡು ಇದ್ರ ಬಗ್ಗೆ ನೇರವಾಗಿ ಅಲ್ಲಿ ಜಿಲ್ಲಾ ಲೆವೆಲಲ್ಲಿ ಮಾಹಿತಿ ಕೊಡಬೇಕು ಅಂತ ಬಂದಿದ್ದೇನೆ. ಯಶಸ್ವಿಯಾಗಿ ಇವತ್ತು ಚರ್ಚೆ ಆಗಿದೆ. ಮೊನ್ನೆ ಬೀದರ್ನಲ್ಲಾಯಿತು, ನಿನ್ನೆ ಗುಲ್ಬರ್ಗ ಆಯಿತು, ಇದು 3ನೇದು. ಬೆಳಿಗ್ಗೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ, ನಾಡಿದ್ದು ಸಿಂಧೂರು ಮುಗಿಸಿ ಇದರ ಮೂಲಕ 1ನೇದು ತಡೆಗಟ್ಟೋದು, 2ನೇದು ವಾಪಸ್ ಮಾಡೋದು, 3ನೇದು ಇದು ಯಾವತ್ತೂ ಕೂಡ ಇಷ್ಟು ಕೊಟ್ಟಿರೋರು ಕೊಟ್ಟಿದ್ದೇವೆ, ಕೊಡ್ತೇವೆ, ಮುಂದೆನೂ ಕೊಡ್ತೇವೆ, ನಿಲ್ಲಿಸ್ತೀವಿ ಅಂತಕ್ಕಂಥ ಪದ ಇಲ್ಲ. ವಿರೋಧ ಪಕ್ಷ ಮಾತಾಡ್ತಿರೋರಿಗೆ ನಾವು ಖಂಡಿಸ್ತೇನೆ. ಇದು ನಮ್ಮ ಯಶಸ್ವಿ ಕಾರ್ಯಕ್ರಮ ಮತ್ತು ನಮ್ಮ ಈ ಕಾಂಗ್ರೆಸ್ ಹಾಗೂ ಅಧಿಕಾರಿಗಳು ಇಂಥ ಕಾರ್ಯಕ್ರಮಗಳನ್ನು ಅನೇಕ ಸ್ಥಿತಿಗಳು ಸ್ವತಂತ್ರ ಕಾರ್ಯಕ್ರಮಗಳನ್ನು ನಡೆಸಿದೆ. ಇದನ್ನು ವಿರೋಧ ಪಕ್ಷರು ಮಾತಾಡ್ತಾ ಇದ್ದಾರೆ. ಇದು 3 ಇದೆ. 1 ಮೂತಪಟ್ಟವರು, 2 ಐಟಿಯವರು, 3ನೇವರು GST. ಇದ್ರ ಜೊತೆಗೆ ಕೆಲವು ಇನ್ನೂ ನಮ್ಮ ಸ್ನೇಹಿತರು ಈ ಇದಕ್ಕೋಸ್ಕರ ಮನೆ ಯಜಮಾನಿಗೋಸ್ಕರ 5 ಒಂದೇ ಮನೆಯಲ್ಲಿ 5 ಕಾರ್ಡ್ ಮಾಡ್ಕೊಂಡಿರುವಂಥ ಜನಗಳು ಗೊತ್ತಾಗಿದೆ. ಅದನ್ನು ತಡೆ ಹಿಡಿಬೇಕು. ಬೇರೆ ಮನೆ ಮಾಡ್ಕೊಂಡು ಸಂಸಾರ ಬೇರೆ ಮಾಡೋದು ನಮ್ಮ ಬಗ್ಗೆ ಅಂತ ಇಲ್ಲ. ಜೊತೆಗೆ ಕರೆಂಟು, ವಿದ್ಯುತ್ ಶಕ್ತಿ ನಾವು ಹೇಳಿರ್ತಕ್ಕಂಥದ್ದು ಮನೆಗೆ ಗೃಹಲಕ್ಷ್ಮಿನಲ್ಲಿ ಗೃಹ ಜ್ಯೋತಿನಲ್ಲಿ ಮನೆಗೆ 200 ಯೂನಿಟ್ ಅಂತ ಹೇಳಿದ್ರೆ ಕಮರ್ಷಿಯಲ್ಗೂ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಕಮರ್ಷಿಯಲ್ ಮಾಡಿ ಮಿಷಿನ್ ಉಪಯೋಗಿಸ್ಕೊಂಡು ಕಮರ್ಷಿಯಲ್ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಬೇಕು. ಮತ್ತು ಅಲ್ಲೂ ಕೂಡ ಡೂಪ್ಲಿಕೇಶನ್ ಇದೆ, ಅದನ್ನು ಸರಿಪಡಿಸಬೇಕು. ಅನ್ನಭಾಗ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಇಡೀ ಭಾರತದಲ್ಲಿ ಹಸಿವು ಮುಕ್ತ ಸರ್ಕಾರ ಜನ ಮಾಡಬೇಕು ಅಂದರೆ ಸಿದ್ದರಾಮಯ್ಯವರು ಕಾಣ್ತದೆ. ಅದು DK ಶಿವಕುಮಾರ್ ಅವರು ಮಾಡಿರುವಂಥ ಕಾರ್ಯ ಕೆಲವು ಹೇಳ್ತಾರೆ ಕ್ಷೇತ್ರದ ರೀತಿಯಲ್ಲಿ ಸ್ವಾಮಿ ಕೊಡ್ತಿದೆ, ಆದರೆ ಬೇರೆ ರಾಜ್ಯದಲ್ಲಿ ಯಾಕೆ ನನ್ನ ಬಗ್ಗೆ ಮಾಡಿಲ್ಲ, ಇದು ನನ್ನ ಪ್ರಶ್ನೆ. ನಾವು ಇವತ್ತು 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಡೂಪ್ಲಿಕೇಶನ್ ಆಫ್ ಕಾರ್ಡ್ಸ್ ಆಗಿರೋದನ್ನು ಸರಿಪಡಿಸಬೇಕು. ಮನೆ ಕಾರ್ಡ್ಗೋಸ್ಕರ ಮನೆ ಡಿವೈಡ್ ಮಾಡ್ಕೊಂಡು ಮಾಡ್ತಾರೆ. ಒಂದೇ ಕಾರ್ಡಲ್ಲಿ ಅನೇಕ ಜನ ಕರ್ಕೊಂಡು ಓಪನ್ ಮಾಡಿರ್ತಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ನಾವು ಕೊಟ್ಟಿರೋದು ಆ ತಿಂಗಳ ಆ ಮನೆಯ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಬೇಕು, ಸಾಲ ಪಡೆದಿರೋದನ್ನು ಉಪಯೋಗಿಸೋದಕ್ಕೆ ಅಕೌಂಟ್ ದುಡ್ಡು ಹೋಗಿರುವಂಥ ಕಂಡು ಬಂದಿದೆ. ಅದನ್ನು ಸರಿಪಡಿಸಬೇಕು. ಇದನ್ನೆಲ್ಲ ನೋಡಿ ಇವತ್ತು ನಾವು ಅರ್ಜಿಯನ್ನು ಆ್ಯಪ್ ಮೂಲಕ ಅರ್ಜಿ ತಯಾರು ಮಾಡಿದ್ದೇವೆ. ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿ ಸಂಸ್ಥೆಯ 4,500 ತಂಡ ಇದೆ ನಮ್ಮದು, ಅವರು ಮತ್ತು ನಮ್ಮ PDOಗಳು ಸೆಕ್ರೆಟರಿಗಳ ತಂಡದ ಕಳಿಸಿ ಯಾರಿಗೂ ಅರ್ಜಿ ಭರ್ತಿ ಮಾಡಬೇಕು ನಮ್ಗೆ ಬರಲ್ಲ ಅನ್ನೋದಿಲ್ಲ. ಮನೆ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಅದನ್ನು ಭರ್ತಿ ಮಾಡಿಸಿ ಮಹಿಳೆಯರಿಗೆ ತೊಂದರೆ ಆಗದಂಗೆ ಕಟ್ಟ ಕಡೆಯ ಬಡವರನ್ನು ತಲುಪಬೇಕು, ಅನರ್ಹರಿಗೆ ನಿಲ್ಲಬೇಕು. ಇದು ನಮ್ಮ ಧ್ಯೇಯ. ಮಾಡ್ತಾ ಇದ್ದೇವೆ. ತಮ್ಮ ಮೂಲಕ ಬಾಗಲಕೋಟೆ ಜನತೆಗೆ ಧನ್ಯವಾದ ಹೇಳ್ತೇನೆ. ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವುದೇ ಗೊಂದಲಕ್ಕೆ
ಕಿವಿಗೊಡಬೇಡಿ, ವಿರೋಧ ಪಕ್ಷದವರ ಮಾತಿಗೆ ನಂಬಬೇಡಿ. ಅವ್ರು ಕೊಡೋರಲ್ಲ ತಗೊಳ್ಳೋರು. ಬರೀ ಜನಗಳನ್ನ ಧರ್ಮದ ಹೆಸರಿನಲ್ಲಿ ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಕಳೆದು ಬಿಟ್ಟರೆ ಕಾರ್ಯಕ್ರಮದ ರೀತಿಯಲ್ಲಿ ನಮ್ಮಂಥ ಒಂದು ಕಾರ್ಯಕ್ರಮವನ್ನು ಅವ್ರಿಗಿಲ್ಲ. ಹಿಂದೆ ಒಂದು ಮಾಡಿದ್ರು, ಅರ್ಕಲ್ ಸೇರಿ ಮುಖರು ಸೈಕಲ್ ಬಿಟ್ಟರೆ ಯಾವಾಗೂ ಇಲ್ಲ. ನಮ್ಮದು ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದಾಗ ಒಂದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಹೋಗಲ್ಲ. ಪ್ರಸ್ತುತ ಪರಿಷ್ಕರಣೆ ಬಗ್ಗೆ ಇರ್ತಕ್ಕಂಥ ಈ ಅಡ್ಡ ಮಾತುಗಳಿಗೆ ವಿರಾಮ ಹಾಕಿ ಅತಿ ಶೀಘ್ರದಲ್ಲಿ ಸರಿಪಡಿಸಿ ನಾವು ಇದನ್ನು ಮತ್ತೆ ತೊಂದರೆಯಿಂದ ನಡೆಸ್ತೀವಿ. ಆದರೆ ಮತ್ತೆ ಅದರ ಪದಕ್ಕೆ ಬೇರೆ ಆಗ್ತಾ ಇಲ್ಲ, ಈಗ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲೇ ಸರಿಪಡಿಸ್ತೀವಿ ಮತ್ತು ನಿಲ್ಲಿಸೋದು.